ಜಸ್ಟ್ ಇಮ್ಯಾಜಿನ್, ಅಕಸ್ಮಾತ್ ನಾವು 1 ಲಕ್ಷ ರೂಪಾಯಿ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದೆ, ಆಮೇಲೆ ಸೀದಾ 2 ಲಕ್ಷ ರೂಪಾಯಿ ಡಬಲ್ ಆಗಿ ಪ್ರಾಫಿಟ್ ಸಿಕ್ಬಿಟ್ರೆ ನನಗೆ ಭಾರಿ ಇರ್ತೈತಲ್ಲ. ಭಾರಿ ಅಂತ ಇರ್ತೈತೆ ಬಿಡ್ಲೆ, ಆದ್ರೆ ಪಾಸಿಬಲ್ ಇಲ್ಲ ಬಿಡ್ಲಿಪ್ಪ. ಆ್ಯಕ್ಚುಲಿ ಅದು ಪಾಸಿಬಲ್ ಐತ್ಲೆ. ಹೆಂಗ್ಲಿ? ನಿಮ್ಮ ಏಜ್ 18 to 30 ಒಳಗಿದ್ರೆ ಇದೊಂದು ಮಾತು ನೀವು ಲಕ್ಷ ಕೊಟ್ಟು ಕೇಳ್ರಿ. ರೊಕ್ಕ ಗಳಿಸೋದಕ್ಕಿಂತ ಇಂಪಾರ್ಟೆಂಟ್ ರೊಕ್ಕ ಮ್ಯಾನೇಜ್ ಮಾಡಕ್ಕೆ ಬರಬೇಕು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಜಲ್ದಿ ಡಬಲ್ ಆಗ್ತೈತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಲ್ಲರೂ ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ಸೇವಿಂಗ್ಸ್ ಅಕೌಂಟ್ನಾಗ ಅಮೌಂಟ್ ಇನ್ವೆಸ್ಟ್ ಮಾಡೋದು. ಇಲ್ಲಿ ಎವ್ರೇಜ್ ರೇಟನ್ನು ಬರೀ 2 to 3% ಅಷ್ಟೇ ಇರ್ತೈತಿ. ಈ ಸ್ಪೀಡ್ದಾಗ ನಿಮ್ಮ ಅಮೌಂಟ್ ಡಬಲ್ ಆಗಬೇಕಂದ್ರೆ 20 to 25 ಇಯರ್ಸ್ ಟೈಮ್ ತೊಗೊತೈತಿ. ಸೊ ದಿಸ್ ಈಸ್ ದಿ ವರ್ಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ನೆಕ್ಸ್ಟ್ ಬರ್ತೈತಿ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD. ಇಲ್ಲಿ ನಿಮಗೆ ಎವ್ರೇಜ್ ರೇಟನ್ನು 6 to 7% ತನಕ ಸಿಗ್ತೈತಿ. ನಿಮ್ಮ ಅಮೌಂಟ್ FDದಾಗ ಡಬಲ್ ಆಗಬೇಕಂತಂದ್ರೆ 10 to 12 ಇಯರ್ಸ್ ತನಕ ಟೈಮ್ ತೊಗೊತೈತಿ. ಸೊ ದಿಸ್ ಈಸ್ ದಿ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಅದಾದಮೇಲೆ ಬರ್ತೈತಿ ಗೋಲ್ಡ್ ಲಾಂಗ್ ಟರ್ಮ್ದಾಗ 8 to 10% ರಿಟರ್ನ್ ಕೊಟ್ಟೈತಿ. ಈ ಸ್ಪೀಡ್ದಾಗ ನಿಮ್ಮ ಅಮೌಂಟ್ ಡಬಲ್ ಆಗಬೇಕಂತಂದ್ರೆ 7 to 8 ಇಯರ್ಸ್ ಟೈಮ್ ತೊಗೊತೈತಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ಎಟ್ ಲಾಸ್ಟ್ ಇಕ್ವಿಟಿ ಅಥವಾ ಮ್ಯೂಚುವಲ್ ಫಂಡ್. ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ 10 to 15% ತನಕ ಎವರೇಜ್ ರಿಟರ್ನ್ ಸಿಗ್ತೈತಿ. ಆರಾಮಾಗಿ 5 ರಿಂದ 6 ವರ್ಷದಾಗ ನಿಮ್ಮ ಅಮೌಂಟ್ ಡಬಲ್ ಆಗಿಬಿಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ನಿಮಗೂ ರಿಚ್ ಆಗೋದಿತ್ತಂತಂದರೆ ಈ ಅಕೌಂಟ್ನ ಫಾಲೋ ಮಾಡಿರಿ, ಇಬ್ಬರು ಕೂಡಿ ರಿಚ್ ಆಗೋಣ.